ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ನ್ಯೂ ಟ್ಯುಟೋರಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂಥ 6 ಮಾರ್ಕ್ಸ್ ಪ್ರಾಬ್ಲಮ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಬ್ಲಮನ್ನು ಹೇಗೆ ಬಿಡಿಸೋದು ಅಂತ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಂತ. ಈಗ ನೋಡೋಣ ಎಕ್ಸಾಮ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಡಿಸೋದು ಅಂತ. ಕ್ವಶನನ್ನು ನಿಮ್ಮ ಕ್ವಶನ್ ಪೇಪರ್ದಲ್ಲಿ ಕೊಟ್ಟಿರ್ತಾರೆ. ಈಗ ಪ್ರಾಬ್ಲಮ್ ನಂಬರ್ 2 ಅನ್ನು ನೋಡೋಣ. ಪ್ರಾಬ್ಲಮ್ ನಂಬರ್ 1 ಅನ್ನು ಪ್ರಿವಿಯಸ್ ಇಯರ್ ವಿಡಿಯೋದಲ್ಲಿ ಬಿಡಿಸಿದ್ದೇನೆ, ನೀವು ನೋಡ್ಬೋದು. ಅದ್ರ ಫಾರ್ಮೆಟ್ ಏನು ಬರ್ತಿತ್ತಪ್ಪ ಅಂದರೆ ಟೋಟಲ್ ಪ್ರೊಡಕ್ಟ್ ಇಂಟ್ರೆಸ್ಟ್ ಈಜ್ವಲ್ ಟು ಟೋಟಲ್ ಪ್ರೊಡಕ್ಟ್ ಇಂಟು ಇಂಟ್ರೆಸ್ಟ್ ಇಂಟು 1/ಟೇಲು ಅಂತ ಬರ್ತೈತೆ ಫಾರ್ಮೆಟ. ಅದ ನಂತರ ಈಗ ಕ್ವಶನನ್ನು ನೋಡೋಣ. ಇದೇ ರೀತಿಯಾಗಿ ಕ್ವಶನ್ ಪೇಪರ್ದಲ್ಲಿ ಕೊಟ್ಟಿರ್ತಾರೆ. ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ ದ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 2:1. ಎ ವಿಡ್ರಾಲ್ 5,000 ಕ್ವಾರ್ಟರ್ ಆಟ್ ದ ಬಿಗಿನಿಂಗ್ ಆಫ್ ದ ಈಚ್ ಕ್ವಾರ್ಟರ್. ಅಂದರೆ ಒಂದು ವರ್ಷ ಒಳಗೆ 4 ಕ್ವಾರ್ಟರ್ ಇರ್ತಾವೆ. ಅಂದ್ರೆ 4 ಅಂದ್ರೆ ಒಂದು ವರ್ಷ ಒಳಗೆ 4. ಅದೇ ರೀತಿಯಾಗಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಟ್ 9% ಪರ್ ಆ್ಯನಮ್ ಫಾರ್ ದ ಇಯರ್ ಎಂಡಿಂಗ್ 31/3/2021 ಅಂಡರ್ ಪ್ರೊಡಕ್ಟ್ ಮೆಥಡ್. ಕ್ಯಾಲ್ಕುಲೇಷನ್ ಏನು ಮಾಡಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಂದರು. ಈಗ ಫಾರ್ಮೆಟ್ ಹಾಕೊಂಡಿದೆ ನೋಡಿ ನೀವು. ಫಸ್ಟ್ ಆಫ್ ಆಲ್ ನಾವು ಕಾಲಮ್ ಹಾಕೋಬೇಕು. ಆದ ನಂತರ ಇದು ಫಾರ್ಮುಲಾ ಬರ್ಕೋಬೇಕು. ನಾವು ಕಾಲಮ್ದಾಗ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ಸ, ಅಮೌಂಟ್ ಆಫ್ ಡ್ರಾಯಿಂಗ್ಸ, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್, ಪ್ರೊಡಕ್ಟ ತಗೋಬೇಕು. ಈಗ ಹೇಗೆ ಬರ್ಕೋದಂತ ನೋಡೋಣ. ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಈಗ ಡೇಟ್ಗಳು ಇಲ್ಲಿ ಕೊಟ್ಟಿರ್ತಾರೆ ಒಂದೊಂದು ಪ್ರಾಬ್ಲಮ್ದಾಗ. ಈಗ ಹಾಲ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿರೋ ಡೇಟಾ ತೊಗೊಂಡು ಅಮೌಂಟ್ ತೊಗೊಂಡು ಇಂಟು ಮಾಡಿ ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಷನ್ ಮಾಡಿ ಪ್ರೊಡಕ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಹಾಗಿಲ್ಲ, ಒಂದು ವರ್ಷನಲ್ಲಿ 4 ಭಾಗ ಮಾಡ್ಬೇಕಂದ್ರೆ ಈಗ ಅಂದರೆ ಸ್ಟಾರ್ಟಿಂಗ್ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 1/4/2020. ಈ ಪ್ರಾಬ್ಲಮ್ದಲ್ಲಿ 2000 ಲಾಸ್ಟ್ ಎಂಡಿಂಗ 2021 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಯಾವ್ದು ತೊಗೋಬೇಕಂದ್ರೆ 1/4/2022 31/3/2021 ಎಂಡ್ ಆಯ್ತು. ಈ ಥರ 4 ಭಾಗ ಅಂದ್ರೆ ಫಸ್ಟ್ ಆಫ್ ಆಲ್ ಯಾವ್ದಪ್ಪ ಅಂದ್ರೆ 1/4/2020 ತೊಗೋಬೇಕು. ಫಸ್ಟ್ ಯಾವ್ದು ತೊಗೋಬೇಕಪ್ಪ ಅಂದರೆ 1/4/2020 ಅಂತ ತೊಗೋಬೇಕು. ಆದ ನಂತರ ಈಗ ಸೆಕೆಂಡ್ ಯಾವ್ದಪ್ಪ ಅಂದರೆ 1/7/2020 ಅಂದರೆ ಆದ ನಂತರ ಯಾವ್ದು ತೊಗೋಬೇಕಪ್ಪ ಅಂದ್ರೆ 1/10/2020 ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ 1/1/2021 ಈಗ ನೋಡೋಣ ಎಷ್ಟೆಷ್ಟು ಗ್ಯಾಪ್ ಐತೆ ಅಂದರೆ ಎಲ್ಲ ಈಕ್ವಲ್ ಗ್ಯಾಪ್ ಇರುತ್ತೆ. ಅಂದ್ರೆ 3 ತಿಂಗಳಿಗೆ ಒಂದು ಗ್ಯಾಪ್ ತೊಗೋಬೇಕು, 3 ತಿಂಗಳಿಗೆ ಒಂದು ಡೇಟ್ ತೊಗೋಬೇಕು. ಈಗ ನೋಡಿ 4, 5, 6 ಆಯಿತು, 7 ಒಂದು ತೊಗೋದು. ಆದ ನಂತರ 7, 8, 9 ಆಯಿತು, 10ನೇದ ಡೇಟ್ ತೊಗೋದು. ಆದ ನಂತರ 10, 11, 12 ಆಯಿತು, ಒಂದು ಡೇಟ್ ತೊಗೋದು. ಅಂದರೆ 12/4 ಮಾಡಿದ್ರೆ ಎಷ್ಟು ಬರ್ತದೆ? 3 ಮಂತ್ ಬರುತ್ತೆ. 3 ಮಂತ್ ಗ್ಯಾಪ್ನ ತೊಗೋದು. ಆದ ನಂತರ ಈಗ ಅಮೌಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 5,000 ಕ್ವಾರ್ಟರ್ಲಿ ಈಚ್ ಅಂದರೆ ಎಲ್ಲದಕ್ಕೂ ಎಷ್ಟಪ್ಪ ಅಂದರೆ 5,000. ಅದೇ ರೀತಿಯಾಗಿ 5,000 ಅಂತ ಬರ್ಕೊಳ್ಳಿ. 5,000 ಅಂತ ಬರ್ಕೊಳ್ಳಿ. ಆದ ನಂತರ ಈಗ ಔಟ್ಸ್ಟ್ಯಾಂಡಿಂಗ್ ಮಂತ್ 1/4/2022 ಲಾಸ್ಟ್ ಎಂಡ್ ಇಯರ್ ಯಾವಾಗಪ್ಪ ಅಂದ್ರೆ 31/3/2021 ತನಕ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಆಗ್ತಾವಂತ ನೋಡ್ರಿ. ಎಷ್ಟು ಅಂದರೆ 4 1/4/2020 ಐತಿ. 4, 5, 6, 7, 8, 9, 10, 11, 12, 1, 2, 3 ಎಷ್ಟಪ್ಪ ಅಂದ್ರೆ 12 ತಿಂಗಳು. ಈಗ 12 ಅಂತ ಬರ್ಕೊಳ್ಳಿ. ಆದ ನಂತರ 1/7/2020 ಅಂತ ಕೊಟ್ಟಾರೆ. 7, 8, 9, 10, 11, 12, 1, 2, 3 ಎಷ್ಟಪ್ಪ ಅಂದ್ರೆ 9 ಮಂತ್ ಅಂತ ಬರ್ಕೊಳ್ಳಿ. ಆದ ನಂತರ ಯಾವಪ್ಪ ಅಂದ್ರೆ 1/10/2020 ಅಂತ ಕೊಟ್ಟಿದ್ದಾರೆ. 10, 11, 12, 1, 2, 3 6 ಮಂತ್ ಆಯಿತು, 6 ಮಂತ್ ಬರ್ಕೊಳ್ಳಿ. ಅದೇ ರೀತಿಯಾಗಿ 1/1/2021 ಅಂತ ಕೊಟ್ಟಿದ್ದಾರೆ. 1, 2, 3 ಎಷ್ಟಂದ್ರೆ 3 ತಿಂಗಳು 0, 3. ಅದೇ ರೀತಿಯಾಗಿ ಈಗ ಇಂಟು ಮಾಡಿ ಇಟ್ಕೊಳ್ಳಿ. ಎಷ್ಟಪ್ಪ ಅಂದ್ರೆ 5,000 ಇಂಟು 12 ಎಷ್ಟು ಬರ್ತೈತಪ್ಪ ಅಂದರೆ 60,000. ಅದೇ ಅಮೌಂಟನ್ನು ಬರ್ಕೊಳ್ಳಿ, 60,000. ಅದೇ ರೀತಿ ಈಗ 5,000
ಇಂಟು ಸೆಕೆಂಡ್ ಒನ್ ಇಂಟು 9 ಎಷ್ಟಪ್ಪ ಅಂದರೆ 45,000 ಬರ್ಕೊಳ್ಳಿ. ಅದೇ ರೀತಿ ಈಗ ನೆಕ್ಸ್ಟ್ 5,000 ಇಂಟು 6 ಎಷ್ಟಾಯ್ತಪ್ಪ ಅಂದರೆ 30,000 ಬರ್ಕೊಳ್ಳಿ. ಅದ ನಂತರ ನೆಕ್ಸ್ಟ್ ಈಗ ಯಾವತ್ತಪ್ಪ ಅಂದರೆ 5,000 ಇಂಟು 3 ಎಷ್ಟಾಯ್ತಪ್ಪ ಅಂದರೆ 15,000 ಬರ್ಕೊಳ್ಳಿ ಇಲ್ಲಿ ಪ್ರಾಡಕ್ಟ್ ಒಳಗೆ. ಅದ ನಂತರ ಈಗ ಟೋಟಲ್ ಮಾಡ್ಕೊಳ್ಳಿ ಎಷ್ಟಾಯ್ತು ಅಂದರೆ 60,000 ಪ್ಲಸ್ 45,000 ಪ್ಲಸ್ 30,000 ಪ್ಲಸ್ 15,000 ಎಷ್ಟಾಯ್ತಪ್ಪ ಅಂದ್ರೆ 1,50,000 ಆಯ್ತು. 1,50,000 ಈ ಅಮೌಂಟ್ ಯಾವುದಪ್ಪ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಈಗ ಫಾರ್ಮೆಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ ಬರ್ರಿ. ಇಂಟ್ರೆಸ್ಟ್ ಫಾರ್ಮೆಟ್ ಏನೈತಿ ಟೋಟಲ್ ಪ್ರಾಡಕ್ಟ್ ಇಂಟು ಇಂಟ್ರೆಸ್ಟ್ ಇಂಟು 1/12 ಅಂದರೆ ಟೋಟಲ್ ಪ್ರಾಡಕ್ಟ್ ಏನೈತಿ 1,50,000 ಅಂತ ಬರ್ಕೊಳ್ಳಿ. 1,50,000 ಆಯಿತು. ಈಗ ಇಂಟು ಇಂಟ್ರೆಸ್ಟ್ ರೇಟ್ ಏನೈತಿ 9% ಅಂದರೆ 9/100 ಇಂಟು 1/12 ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ 1,50,000 ಇಂಟು 9/100 ಎಷ್ಟು ಅಂದರೆ 13,500 ಇಂಟು ಇದೊಂದು ಉಳಿತು 1/12. ಈಗ ಇಂಟ್ರೆಸ್ಟ್ 13,500 ಇಂಟು 1/12 ಎಷ್ಟಪ್ಪ ಅಂದರೆ 1,125. ದಿಸ್ ಈಸ್ ದ ಪ್ರಾಬ್ಲಮ್. ತುಂಬಾ ಈಜಿ ಆಗಿರ್ತೈತಿ. ಆ್ಯನ್ಯುವಲ್ ಎಕ್ಸಾಮ್ಗೆ ಪಿಕ್ಸ್ 100% ಕೇಳ್ತಾರೆ. ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ.